ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ ಭೂಗೋಳಶಾಸ್ತ್ರದ ಮೊದಲನೇ ಅಧ್ಯಾಯವಾಗಿರುವಂಥ ನಮ್ಮ ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವುದರ ಕುರಿತು ತಿಳಿದುಕೊಳ್ಳೋಣ. ಮಕ್ಕಳೇ, ನನ್ನ ಹೆಸರು ಮಹಾದೇವಪ್ಪ ಸಿ ನಾಯ್ಕರ್, ಮಹಾತ್ಮಾಜಿ ಪ್ರೌಢಶಾಲೆ ಪಾಳ, ಮುಂಡಗೋಡ ತಾಲೂಕು, ಶಿರ್ಸಿ ಶೈಕ್ಷಣಿಕ ಜಿಲ್ಲೆ. ಈ ಒಂದು ಪಾಠವನ್ನು ವಿವಿಧ PPTಗಳ ಮೂಲಕ ಪ್ರಸ್ತುತಪಡಿಸ್ತಿದ್ದೇನೆ. ಮಕ್ಕಳೇ, ಒಂದೊಂದಾಗಿ ಅರ್ಥ ಮಾಡ್ಕೊತ ಹೋಗೋಣ. ನಮ್ಮ ಭೂಮಿ ಜೀವಂತ ಗ್ರಹ ಎನ್ನುವಂಥ ಒಂದು ಪಾಠವನ್ನು ನೋಡೋಣ. ಮಕ್ಕಳೇ, ನಾವೆಲ್ಲ ಇವಾಗ ಎಲ್ಲಿ ವಾಸಿಸುತ್ತಿದ್ದೇವೆ ಎನ್ನುವಂಥ ಒಂದು ಅಂಶವನ್ನು ತಾವು ಗಮನದಲ್ಲಿಟ್ಟುಕೊಂಡಿರಬೇಕು. ಸೂರ್ಯನ ಪರಿವಾರದಲ್ಲಿ ಸುಮಾರು 8 ಗ್ರಹಗಳಿವೆ. ಆ 8 ಗ್ರಹಗಳು ವಾಸಿಸಲಿಕ್ಕೆ ಯೋಗ್ಯವಾಗಿ ಇದೆಯಾ ಎನ್ನುವಂಥ ಪ್ರಶ್ನೆ ನಮಗೆ ಕಾಡುತ್ತೆ. ಹಾಗಾದರೆ ವಾಸಿಸಲಿಕ್ಕೆ ಯೋಗ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡ್ತಾ ಹೋದಾಗ ಭೂಮಿಯಲ್ಲಿ ಮಾತ್ರ ನಾವು, ಭೂಗ್ರಹದಲ್ಲಿ ಮಾತ್ರ ನಾವೇನು ಮಾಡ್ಬೋದು, ವಾಸಿಸಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಭೂಮಿಯ ಮಹತ್ವ ಮತ್ತು ಭೂಮಿಯನ್ನು ಯಾವ್ಯಾವ ಹೆಸರುಗಳಿಂದ ಕರೆಯಲಾಗುತ್ತದೆ ಎನ್ನುವಂಥದ್ದು, ಭೂಮಿಯ ಗಾತ್ರ ಮತ್ತು ಆಕಾರವನ್ನು ತಿಳಿಯುವಂಥದ್ದು, ನೆಲ ಮತ್ತು ಜಲಭಾಗಗಳ ಹಂಚಿಕೆಯನ್ನು ತಿಳಿಯುವುದು, ಭೂಖಂಡ ಹಾಗೂ ಮಹಾಸಾಗರಗಳನ್ನು ಗುರುತಿಸುವಂಥದ್ದು, ಅಕ್ಷಾಂಶ ರೇಖಾಂಶಗಳ ಪರಿಚಯ, ಇವುಗಳಿಂದ ಸ್ಥಾನ, ದಿಕ್ಕು ಮತ್ತು ವೇಳೆಗಳನ್ನು ನಿರ್ಧರಿಸುವುದರ ಬಗ್ಗೆ ತಿಳಿದುಕೊಳ್ಳುವುದು, ಪ್ರಪಂಚದ ಪ್ರಾಕೃತಿಕ ಭೂಪಟದಲ್ಲಿ ಖಂಡಗಳನ್ನು ಮತ್ತು ಸಾಗರಗಳನ್ನು ಗುರುತಿಸುವುದು. ಇಷ್ಟೆಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಮಕ್ಕಳೇ, ಸೌರವ್ಯೂಹದ ಗ್ರಹಗಳಲ್ಲಿ ಭೂಮಿ ವಿಶಿಷ್ಟ ಗ್ರಹ. ಭೂಮಿ ಜೀವಿಗಳ ವಾಸಸ್ಥಾನವಾಗಿದೆ. ಇಲ್ಲಿ ತಮಗೆ ಗೊತ್ತಿರ್ಬೋದು, ಭೂಮಿ ಸೂರ್ಯನ ಪರಿವಾರದಲ್ಲಿ ಸೂರ್ಯನಿಂದ 3ನೇ ಸ್ಥಾನದಲ್ಲಿರುವಂಥದ್ದೇ ಭೂಮಿ. ಆ ಚಿತ್ರಣದಲ್ಲಿ ತಮಗೆ ಕಾಣ್ತಿದೆ ಮಕ್ಕಳಲ್ಲಿ. ಹಾಗೆಯೇ ಭೂಮಿಯಲ್ಲಿ ಮಾನವನ ಜೊತೆಗೇ ಇನ್ನೂ ಹಲವಾರು ಪ್ರಾಣಿಗಳು ಇಲ್ಲಿ ವಾಸವನ್ನು ಮಾಡ್ತಿದ್ದಾವೆ. ತಾವೆಲ್ಲ ಈ ಚಿತ್ರಗಳಲ್ಲಿ ನೋಡ್ತಿದ್ರಿ, ಪ್ರಾಣಿಗಳು, ಪಕ್ಷಿಗಳು ಮತ್ತು ಈ ಮರಗಿಡಗಳು ಸಹ ಇಲ್ಲಿ ಏನಾಗ್ತವೆ, ಬೆಳೆದಿದ್ದಾವೆ ಅಂತ. ಇಷ್ಟೆಲ್ಲ ಅಂಶಗಳು ಈ ಭೂಮಿಯಲ್ಲಿ ಜೀವಿಗಳು ಬದುಕ್ತಿದ್ದಾವೆ ಅಂತ. ಹಾಗಾದರೆ ಈ ಸೂರ್ಯನಿಂದ 3ನೇ ಗ್ರಹವಾಗಿರುವಂಥದ್ದು ಭೂಮಿ. ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ. ಭೂಮಿ ಎಲ್ಲ ಬಗೆಯ, ಅಂದರೆ ಸಸ್ಯಗಳು, ಪ್ರಾಣಿ ಮತ್ತು ಮಾನವ ಜೀವಿಗಳಿಗೆ ವಾಸಸ್ಥಾನವಾಗಿದೆ. ಸಸ್ಯಗಳು, ಪ್ರಾಣಿ, ಪಕ್ಷಿಗಳು ಮತ್ತು ಮಾನವ ಜೀವಿಗೆ ಇದೊಂದು ವಾಸಸ್ಥಾನವಾಗಿದೆ. ಹೀಗೆ ಈ ಒಂದು ಭೂಮಿಯ ಮೇಲೆ, ಭೂಗ್ರಹದಲ್ಲಿ ಜೀವಿಗಳು ಇರಲಿಕ್ಕೆ ಕಾರಣವೇನು ಅಂತ ಒಂದು ವಿಶೇಷವಾದಂತಹ ವ್ಯವಸ್ಥೆ ಭೂಮಿಯಲ್ಲಿ ಹೇಗೆ ರೂಪಿತಗೊಂಡಿದೆ ಅನ್ನೋಂಥದ್ದನ್ನು ನೋಡ್ತಾ ಹೋದರೆ, ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲದ ದೂರವನ್ನು ಹೊಂದಿರುವಂಥದ್ದು. ಅಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರವು, ಅಂದರೆ ಆ ಸೂರ್ಯನ ಶಾಖವನ್ನು ಪಡೆಯುವಂತಹ ಭೂಗ್ರಹಕ್ಕೆ ಜೀವಿಗಳು ಬದುಕಲಿಕ್ಕೆ ಇಲ್ಲೇನಾಗಿದೆ, ಒಂದು ಸರಳವಾಗಿರುವಂಥ ಒಂದು ಅಂಶ ಇಲ್ಲಾಗಿದೆ ಮಕ್ಕಳೇ. ಹೀಗಾಗಿ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಭೂಮಿಯಲ್ಲಿ ವಾಸ ಮಾಡಲಿಕ್ಕೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲ ದೂರವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಹಾಗೆಯೇ ಉಷ್ಣಾಂಶ, ಬೇರೆ ಇರುವ 7 ಗ್ರಹಗಳಿಗೆ ಹೋಲಿಸಿದರೆ ಭೂಗ್ರಹದಲ್ಲಿ ಉಷ್ಣಾಂಶದ ಪ್ರಮಾಣ ಜೀವಿಗಳು ವಾಸಿಸಲಿಕ್ಕೆ ಉತ್ತಮವಾಗಿದೆ. ಹಾಗಾಗಿ ಜೀವಿಗಳು ಇಲ್ಲಿ ವಾಸ ಮಾಡಲಿಕ್ಕೆ ಅನುಕೂಲಕರವಾದಂತಹ ಒಂದು ಉಷ್ಣಾಂಶ ಕಂಡುಬರೋದ್ರಿಂದಾಗಿ ಅನಿಲಗಳು, ಭೂಮಿಯ ಮೇಲೆ ಜೀವಿಗಳು ವಾಸಿಸಲಿಕ್ಕೆ ಅನುಕೂಲಕರವಾಗಿರುವಂಥ ಅನಿಲಗಳು ಇಲ್ಲಿ ಕಂಡುಬರೋದ್ರಿಂದಾಗಿ ಇಲ್ಲಿ ಜೀವಿಗಳು ವಾಸವಾಗಿದ್ದಾರೆ. ವಾತಾವರಣ ಆಗಿರ್ಬೋದು ಹಾಗೂ ಜಲಚಕ್ರಗಳು, ಇವುಗಳಿಂದಾಗಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ಜೀವಿಗಳು ವಾಸಿಸಲಿಕ್ಕೆ ಕಾರಣ ಆಗಿದೆ. ಈ ಎಲ್ಲ ಆಧಾರಗಳ ಮೇಲೆ ಭೂಮಿಯನ್ನು ನಾವು ಏನಂತ ಕರಿಬೋದಪ್ಪ ಅಂತಂದರೆ ಜೀವಂತ ಗ್ರಹ ಅಂತ ನಾವು ಕರಿಬೋದು. ಯಾಕೆ ಭೂಮಿಯನ್ನು ಜೀವಂತ ಗ್ರಹ ಅಂತ ಕರಿತೀವಪ್ಪ ಅಂದರೆ,
ಜೀವಿಗಳು ವಾಸ ಇರುವುದರಿಂದಾಗಿ ಇದನ್ನು ಜೀವಂತ ಗ್ರಹ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದೊಂದು ವಿಶಿಷ್ಟ ಗ್ರಹ ಆಗಿದೆ. ಯಾಕೆ ವಿಶಿಷ್ಟ ಗ್ರಹ ಆಗಿದೆ ಅಂದರೆ, ಉಳಿದೆಲ್ಲ ಗ್ರಹಗಳಿಗಿಂತ ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ ಆಗಿರ್ಬೋದು, ಅಲ್ಲಿರುವಂತಹ ಉಷ್ಣಾಂಶ ಆಗಿರ್ಬೋದು, ಅನಿಲಗಳಾಗಿರ್ಬೋದು, ವಾತಾವರಣ ಆಗಿರ್ಬೋದು, ಹಾಗೂ ಜಲಚಕ್ರಗಳಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಆಧರಿಸಿ ಭೂಮಿಯನ್ನು ಒಂದು ವಿಶಿಷ್ಟ ಗ್ರಹ ಅಂತ ಕರಿತೀವಿ. ಹಾಗೆಯೇ ಜಲಾವೃತ ಗ್ರಹ ಅಂತ ಕರಿತೀವಿ. ಯಾಕೆ ಜಲಾವೃತ ಗ್ರಹ ಅಂತೇವೆ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಸರಿಸುಮಾರು 361 ದಶಲಕ್ಷ ಚದುರ ಕಿಲೋಮೀಟರ್ನಷ್ಟು ನೀರಿನಿಂದ ಆವೃತವಾಗಿದೆ. 70.78% ಜಲದಿಂದ ಕೂಡಿರುವುದಾಗಿ ಇದನ್ನು ಜಲಾವೃತ ಗ್ರಹ ಅಂತ ನಾವು ಕರಿತೀವಿ. ಹಾಗೆಯೇ ಇದನ್ನು ನೀಲಿ ಗ್ರಹ ಅಂತಲೂ ಸಹ ಕರೆಯಲಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಇದನ್ನು ನಾವು ಪ್ರಮುಖವಾಗಿ ಇದನ್ನು ಜೀವಂತ ಗ್ರಹ ಅಂತ ನಾವು ಕರಿತೀವಿ ಮಕ್ಕಳೇ. ಹಾಗೆಯೇ ಇಲ್ಲಿ ಭೂಮಿಯ ಒಂದು ವಿಚಾರವನ್ನು ನೋಡ್ತಾ ಹೋದರೆ, ಅದರ ಗಾತ್ರಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದರೆ, ಸೂರ್ಯನ ಪರಿವಾರದಲ್ಲಿ 5ನೇ ಅತಿ ದೊಡ್ಡ ಗ್ರಹ ಭೂಮಿ. ಅಂದರೆ ಇದಕ್ಕಿಂತ ಪೂರ್ವದಲ್ಲಿ 4 ಗ್ರಹಗಳು ಸೂರ್ಯನ ಪರಿವಾರದಲ್ಲಿ ದೊಡ್ಡವಿದ್ದಾವೆ. ಅದರಲ್ಲಿಯೇ ಭೂಮಿಯು ಸೂರ್ಯನ ಪರಿವಾರದಲ್ಲಿ 5ನೆಯ ದೊಡ್ಡ ಗ್ರಹವಾಗಿದೆ. ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದಾಗಿರುವಂಥದ್ದು ಭೂಮಿ. ಅದೇ ರೀತಿಯಾಗಿ ಸೂರ್ಯನ ವ್ಯಾಸಕ್ಕಿಂತ 107 ಪಟ್ಟು ಚಿಕ್ಕದಾಗಿದೆ. ಅಂದರೆ ಭೂಮಿಯ ವ್ಯಾಸಕ್ಕಿಂತ 107 ಪಟ್ಟು ಸೂರ್ಯ ದೊಡ್ಡದಿದೆ. ಹಾಗಾದರೆ ನಾವು ಭೂಮಿಯಲ್ಲಿ ನಿಂತುಕೊಂಡು ಆ ಸೂರ್ಯನನ್ನು ನೋಡ್ತಾ ಹೋದಾಗ ಎಷ್ಟು ಚಿಕ್ಕದಾಗಿ ಕಾಣಿಸ್ತದೆ, ಅದರ ದೂರವನ್ನು ಅಷ್ಟು ದೂರದಿಂದ ನಮಗೆ ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅನ್ನೋದಾದರೆ, ಅದರ ಸೂರ್ಯನ ಪ್ರಮಾಣವನ್ನು ಭೂಮಿಯ 107 ಪಟ್ಟು ದೊಡ್ಡದಿದೆ ಅನ್ನೋದಾದರೆ ವಿಚಾರ ಮಾಡಬೇಕು. ನಾವಿಲ್ಲಿ ಅತಿ ದೊಡ್ಡದಾಗಿರುವಂತಹ ಒಂದು ಸೂರ್ಯ ಕಂಡು ಬರುತ್ತೆ ಅನ್ಕೋಬೋದು ನಾವಿಲ್ಲಿ. ಹೀಗೆ ಭೂಮಿಯ ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದುರ ಕಿಲೋಮೀಟರನ್ನು ಹೊಂದಿದೆ. ಇದು ಭೂಮಿಯ ಭೌಗೋಳಿಕ ಒಟ್ಟು ಕ್ಷೇತ್ರ, ಜಲಭಾಗ ಮತ್ತು ಭೂಭಾಗವನ್ನು ಹಿಡಿದು ಅದರ ಒಟ್ಟು ಕ್ಷೇತ್ರ 510 ದಶಲಕ್ಷ ಚದುರ ಕಿಲೋಮೀಟರ್ನ ಹೊಂದಿದೆ. ಈ 510 ದಶಲಕ್ಷ ಚದುರ ಕಿಲೋಮೀಟರ್ಗಳಲ್ಲಿ 361 ದಶಲಕ್ಷ ಚದುರ ಕಿಲೋಮೀಟರ್ಗಳು ಅಂದರೆ ಶೇಕಡಾವಾರು 70.78 ಕ್ಷೇತ್ರವು ನೀರಿನಿಂದ ಆವರಿಸಲ್ಪಟ್ಟಿದೆ. ಅತಿ ಹೆಚ್ಚು ನೀರನ್ನು ಹೊಂದಿರೋದ್ರಿಂದಾಗಿ ಇದನ್ನು ನಾವು ಜಲಾವೃತ ಗ್ರಹ ಎಂದು ಕರಿತೀವಿ. ಹಾಗೆಯೇ 149 ದಶಲಕ್ಷ ಚದುರ ಕಿಲೋಮೀಟರ್ ಶೇಕಡಾವಾರು 29.22 ಕ್ಷೇತ್ರವು ಭೂಭಾಗವನ್ನು ಹೊಂದಿದೆ. ಭೂಭಾಗವು ಕಡಿಮೆ ಹೊಂದಿರೋದ್ರಿಂದಾಗಿ ಜಲಭಾಗವು ಹೆಚ್ಚಾಗಿ ಹೊಂದಿರೋದ್ರಿಂದ ಇದನ್ನು ನಾವು ಜಲಾವೃತ ಗ್ರಹ ಅಂತ ಕರಿತೀವಿ. ಭೂಭಾಗದ ಮತ್ತು ಜಲರಾಶಿಗಳ ಅನುಪಾತವನ್ನು ನೋಡ್ತಾ ಹೋದರೆ 1:2.4 ಅನುಪಾತವನ್ನು ಹೊಂದಿದೆ. ಅಂದರೆ ಭೂಮಿಯು ಒಂದು ಭಾಗದಷ್ಟು ಒಂದು ಅನುಪಾತ ಹೊಂದಿದರೆ ಅದರ ಇನ್ನೊಂದು ಅನುಪಾತ ಜಲರಾಶಿ 2.43 ಅನುಪಾತವನ್ನು ಹೊಂದಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ ಮಕ್ಕಳೇ. ಹಾಗಾದರೆ ಈ ಭೂಮಿಯ ಆಕಾರವನ್ನು ನಾವು ನೋಡ್ತಾ ಹೋದರೆ ಭೂಮಿಯ ಆಕಾರವನ್ನು ನಾವು ಭೂಮ್ಯಾಕಾರ ಅಥವಾ ಜಿಯಾಡ್ ಅಥವಾ ಗೋಳಾಕಾರ ಎಂದು ಕರೆಯಲಾಗಿದೆ. ಭೂಮಿಯನ್ನು ಭೂಮ್ಯಾಕಾರ ಅಥವಾ ಜಿಯಾಡ್, ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದರೆ ಗೋಳಾಕಾರ ಎಂದು ಕರೆಯಲಾಗಿದೆ. ಏಕೆಂದರೆ ಭೂಮಿಯು ದ್ರವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿಕೊಂಡಂತೆ ಕಾಣುತ್ತಿದೆ. ಹೀಗಾಗಿ ಇದನ್ನು ನಾವು ಗೋಳಾಕಾರ ಅಥವಾ ಭೂಮ್ಯಾಕಾರ ಅಂತೇಳಿ ಕರಿತೀವಿ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ನೋಡಿಲಿ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂತಂದರೆ 12,756 ಕಿಲೋಮೀಟರ್ಗಳನ್ನು ಹೊಂದಿದೆ. ಅಂದರೆ ಸಮಭಾಜಕ ವೃತ್ತದಿಂದ ಇನ್ನೊಂದು ಸಮಭಾಜಕ ವೃತ್ತದ ಕೊನೆಯವರೆಗೆ 12,756 ಕಿಲೋಮೀಟರ್ಗಳನ್ನು ಹೊಂದಿದೆ. ಮತ್ತು ಧ್ರುವೀಯ ವ್ಯಾಸ
12,714 ಕಿಲೋಮೀಟರ್ ಆಗಿರುತ್ತದೆ. ಇವೆರಡರ ವ್ಯಾಸದ ವ್ಯತ್ಯಾಸವು 42 ಕಿಲೋಮೀಟರ್ಗಳು ಆಗಿದೆ ಮಕ್ಕಳೇ. ಎರಡರ ವ್ಯತ್ಯಾಸವು 42 ಕಿಲೋಮೀಟರ್ ಆಗಿರುತ್ತದೆ. ಹಾಗೆಯೇ ಸಮಭಾಜಕ ವೃತ್ತದ ಸುತ್ತಳತೆಯನ್ನು ನಾವು ನೋಡ್ತಾ ಹೋದಾಗ, ಸಮಭಾಜಕ ವೃತ್ತದ ಸುತ್ತಳತೆ ನಿಮಗಲ್ಲಿ ಮಾರ್ಕ್ ಮಾಡಲಾಗಿದೆ, ನೋಡ್ಕೊಳ್ಳಿ, ನಿಮಗೆ ಕಾಣಿಸುತ್ತೆ ಮೋಸ್ಟ್ಲಿ ಅಲ್ಲಿ. ಈ ಸಮಭಾಜಕ ವೃತ್ತದ ವ್ಯಾಸವನ್ನು ನೋಡ್ತಾ ಹೋದರೆ, ಸುತ್ತಳತೆಯನ್ನು ನೋಡ್ತಾ ಹೋದರೆ 40,076 ಕಿಲೋಮೀಟರ್ಗಳನ್ನು ಹೊಂದಿದ್ದು, ಧ್ರುವೀಯ ವ್ಯಾಸ ಅಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವನ ಅದರ ಒಂದು ಸುತ್ತಳತೆಯನ್ನು ನೋಡ್ತಾ ಹೋದರೆ 40,008 ಕಿಲೋಮೀಟರ್ಗಳಷ್ಟು ಹೊಂದಿದೆ ಮಕ್ಕಳೇ. ಇದರಲ್ಲಿ ವ್ಯತ್ಯಾಸವನ್ನು ನೋಡ್ತಾ ಹೋದರೆ 68 ಕಿಲೋಮೀಟರ್ಗಳಷ್ಟು ನಾವು ವ್ಯತ್ಯಾಸವನ್ನು ನೋಡಬಹುದು. ಈ ವ್ಯತ್ಯಾಸವನ್ನು ಪರಿಗಣಿಸಿದಾಗ ಭೂಮಿಯು ಗೋಳಾಕಾರವಾಗಿರುವುದನ್ನು ಸ್ಪಷ್ಟಪಡಿಸುತ್ತದೆ ಮಕ್ಕಳೇ. ಈ ಭೂಮಿಯ ಗೋಳಾಕಾರವಾಗಿದೆ ಅನ್ನುವಂಥ ಒಂದು ಪರಿಕಲ್ಪನೆ ನಿಮಗೆ ಗೊತ್ತಾಗಬೇಕಂದ್ರೆ ಮೊಟ್ಟೆಯನ್ನು ನೀವೇನು ಮಾಡಬೇಕು, ಅಡ್ಡಲಾಗಿ, ಅಂದರೆ ನಾವು ನೀಟಾಗಿ ಹಿಂಗೆ ಹಿಡ್ಕೊಂಡಿರ್ತೀವಲ್ವ, ಅದರ ಅಡ್ಡಲಾಗಿ ಹಿಡ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ ಭೂಮಿಯ ಒಂದು ಆಕಾರವನ್ನು ಮೊಟ್ಟೆ ಆಕಾರದಲ್ಲಿದೆ ಅನ್ನುವಂಥದ್ದನ್ನು ಸಹ ನಾವು ಏನು ಮಾಡ್ಬೋದು, ಹೇಳ್ಬೋದು ಅಂತ. ಹೀಗೆ ಭೂಮಿಯ ಗಾತ್ರ ಮತ್ತು ಆಕಾರವು ಯಾವ ರೀತಿ ಇದೆ ಅನ್ನುವಂಥ ಒಂದು ಅಂಶವನ್ನು ತಾವು ತಿಳಿದುಕೊಂಡ್ರಿ ಮಕ್ಕಳೇ. ಇಲ್ಲಿ ನೆಲ ಮತ್ತು ಜಲಭಾಗಗಳ ಹಂಚಿಕೆಯ ಕುರಿತು ನಾವೇನು ಮಾಡಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಭೂಮಿಯ ನೆಲಭಾಗಗಳನ್ನು ನಾವೇನಂತ ಕರಿತೀವಿ, ಭೂಖಂಡಗಳೆಂದು ಕರಿತೀವಿ. ಇಲ್ಲಿ ತಾವುಗಳೆಲ್ಲ ಕಲರಲ್ಲಿ ಆ ಭೂಭಾಗಗಳನ್ನು ಗುರುತಿಸಲ್ಪಟ್ಟಿದೆ ಮಕ್ಕಳೇ. ಅಂದರೆ ಭೂಮಿಯಲ್ಲಿ ಜಲರಾಶಿ ಮತ್ತು ಭೂರಾಶಿಯನ್ನು ಎರಡನ್ನೂ ಹೊಂದಿದೆ. ಆ ಭೂರಾಶಿ ಮತ್ತು ಜಲರಾಶಿಗಳಲ್ಲಿ ನೋಡ್ತಾ ಹೋದಾಗ ಜಲರಾಶಿಯನ್ನು ಪ್ರತ್ಯೇಕಿಸಿ ಹೋಗಿ ನೆಲಭಾಗಗಳನ್ನು ಹೊಂದಿರುವಂಥದ್ದಕ್ಕೆ ನಾವು ಭೂಖಂಡಗಳು ಎಂದು ಕರಿತೀವಿ. ಅಂದರೆ ಭೂಮಿಯ ನೆಲಭಾಗಗಳನ್ನು ಭೂಖಂಡಗಳೆಂದು ಕರೆಯುತ್ತೇವೆ. ಅಂದರೆ ಭೂಖಂಡಗಳು ಎಂದರೇನು ಎನ್ನುವಂಥ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಏನು ತಿಳ್ಕೊಳ್ಬೋದು, ಭೂಮಿಯ ನೆಲಭಾಗಗಳನ್ನು ಭೂಖಂಡಗಳೆಂದು ಕರೆಯುತ್ತೇವೆ. ಭೂನೆಲ ಭಾಗವನ್ನು 7 ಭೂಖಂಡಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ನೋಡಲಿ, ಭೂಭಾಗಗಳನ್ನು, ಈ ಭೂಮಿಯ ನೆಲಭಾಗಗಳನ್ನು ನಾವು ಖಂಡಗಳಂತ ನಾವು ಕರಿತೀವಿ. ಅಂತಹ ಪ್ರಮುಖವಾಗಿ ಖಂಡಗಳನ್ನು ನೋಡಿದರೆ 7 ಖಂಡಗಳನ್ನು ನಾವು ನೋಡ್ತಾ ಹೋಗ್ತೇವೆ ಮಕ್ಕಳೇ. ಅದರಲ್ಲಿ ಮೊದಲನೇದ್ದು ಏಷ್ಯಾ ಖಂಡ, ಹಾಗೆಯೇ ದಕ್ಷಿಣ ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ, ಹಾಗೆಯೇ ಅಂಟಾರ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ, ಹೀಗೆ 7 ಖಂಡಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಈ 7 ಖಂಡಗಳಲ್ಲಿ ಏಷ್ಯಾವು ಅತಿ ದೊಡ್ಡ ಖಂಡವಾಗಿದೆ. ಅಲ್ಲಿ ಗುರುತಿಸಲ್ಪಟ್ಟಿದೆ ನೋಡಿ, ಒಂದು ಮಾರ್ಕ್ಗಳ ಮೂಲಕ ಆ PPTಯಲ್ಲಿ ಚಿತ್ರಗಳನ್ನು ನಾವು ತೋರಿಸಿದ್ದೇವೆ. ಈ ಒಂದು ಏಷ್ಯಾ ಖಂಡವು ಅತಿ ದೊಡ್ಡ ಖಂಡವಾಗಿದ್ದು, ಹಾಗೆಯೇ ರೆಡ್ ಕಲರಲ್ಲಿರುವಂತಹ ಒಂದು ಮಾರ್ಕನ್ನು ಮಾಡಲಾಗಿರುವಂಥದ್ದು ಅದು ಆಸ್ಟ್ರೇಲಿಯಾ ಖಂಡ, ಅತ್ಯಂತ ಚಿಕ್ಕದಾಗಿರುವಂಥ ಒಂದು ಖಂಡ ಅದಾಗಿದೆ. ಅಂದರೆ ಇಲ್ಲಿ ಯಾವ ರೀತಿಯನ್ನು ತಿಳ್ಕೊಳ್ಬೋದು, ಒಟ್ಟು ಖಂಡಗಳು ಎಷ್ಟು, ಅವು ಯಾವುವು, ಅತ್ಯಂತ ದೊಡ್ಡ ಖಂಡ ಯಾವುದು, ಅತ್ಯಂತ ಚಿಕ್ಕ ಖಂಡ ಯಾವುದು ಎನ್ನುವಂತಹ ಒಂದು ಪ್ರಶ್ನೆಗಳು ಕೇಳುವಂಥ ಸಂದರ್ಭಗಳಿರ್ತದೆ. ಇವುಗಳ ಜ್ಞಾನವನ್ನು ಸಹ ನೀವು ಹೊಂದಬೇಕು. ಹಾಗೆಯೇ ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಗಳನ್ನು ನೋಡಲಿ, ಒಂದು ಯಾವ ರೀತಿ ಇದೆ ನೋಡಲಿ, ಭೂಮಿಯ ಮೇಲಿನ ವಿಸ್ತಾರವಾದಂತಹ ಜಲರಾಶಿಗಳನ್ನು ನಾವು ಮಹಾಸಾಗರಗಳೆಂದು ಕರೆಯುತ್ತೇವೆ. ಅಂದರೆ ಭೂಮಿಯ ಮೇಲಿರುವಂಥದ್ದು ಭೂಭಾಗವನ್ನು ನೋಡಿದ್ವಿ, ನೆಲಭಾಗವನ್ನು ನೋಡಿದ್ವಿ ಮತ್ತು ಜಲಭಾಗವನ್ನು ನೋಡಿದ್ವಿ. ಈ ಭೂಮಿಯ ಮೇಲೆ ವಿಸ್ತಾರವಾಗಿ ಹರಡಿರುವ ಈ ಜಲರಾಶಿಗಳನ್ನು ನಾವು ಮಹಾಸಾಗರಗಳೆಂದು ಕರಿತೀವಿ. ಈ ಮಹಾಸಾಗರಗಳು ಪ್ರಮುಖವಾಗಿ 4 ಮಹಾಸಾಗರಗಳನ್ನು ಹೊಂದಿದೆ. ಅಲ್ಲಿ ಒಂದೊಂದಾಗಿ ಗುರುತಿಸಲ್ಪಟ್ಟಿದೆ, ತಾವುಗಳನ್ನು ನೋಡಬಹುದು. ಒಂದನೇದು ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ ಅಂಥೇಳಿ ನಾವು 4 ಪ್ರಕಾರಗಳಾಗಿ ವಿಂಗಡಿಸ್ತೇವೆ. ಈ ಮಹಾಸಾಗರಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಮಹಾಸಾಗರ ಮತ್ತು ಆಳವಾಗಿರುವಂತಹ ಮಹಾಸಾಗರ ಯಾವುದಪ್ಪ ಅಂದರೆ
ಪೆಸಿಫಿಕ್ ಮಹಾಸಾಗರ. ಹಾಗೆಯೇ ಅತ್ಯಂತ ಚಿಕ್ಕದಾಗಿರುವಂತಹ ಮತ್ತು ಕಡಿಮೆ ಆಳವನ್ನು ಹೊಂದಿರುವಂತಹ ಮಹಾಸಾಗರ ಅಂದರೆ ಆರ್ಕ್ಟಿಕ್ ಮಹಾಸಾಗರ ಮಕ್ಕಳೇ. ಹೀಗೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ, ಅತಿ ಆಳ ಮತ್ತು ಅತಿ ಕಡಿಮೆ ಆಳವನ್ನು ಹೊಂದಿರುವಂತಹ ಸಾಗರಗಳ ಬಗ್ಗೆ ತಿಳ್ಕೊಂಡ್ವಿ. ಒಟ್ಟು ಸಾಗರಗಳು ಯಾವುವು ಅನ್ನುವಂಥದ್ದನ್ನು ನಾವಿಲ್ಲಿ ಮಹಾಸಾಗರಗಳ ಬಗ್ಗೆ ತಿಳ್ಕೊಂಡ್ವಿ ಮಕ್ಕಳೇ. ಇಲ್ಲಿ ನೆಲ ಮತ್ತು ಜಲರಾಶಿಗಳಿಗೆ ಸಂಬಂಧಪಟ್ಟಂತೆ ಒಂದು ಅಂಶ ನಾವಿಲ್ಲಿ ನೋಡಬೇಕು. ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ. ಯಾವುದು? ನೆಲ ಮತ್ತು ಜಲರಾಶಿಗಳು. ನೆಲ ಮತ್ತು ಜಲರಾಶಿಗಳು ಉತ್ತರ ಗೋಳಾರ್ಧದಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮಾನ ಪ್ರಮಾಣದಲ್ಲಿ ಹಂಚಿಕೆಯಾಗಿಲ್ಲ. ಉತ್ತರ ಗೋಳಾರ್ಧದಲ್ಲಿ 60% ಭೂಭಾಗವಿದ್ದು ದಕ್ಷಿಣ ಗೋಳಾರ್ಧದಲ್ಲಿ 60% ಭೂರಾಶಿಯನ್ನು ಹೊಂದಿದರೆ 40% ಜಲರಾಶಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಪಶ್ಚಿಮ ಗೋಳಾರ್ಧದಲ್ಲಿ 81% ಜಲರಾಶಿಯನ್ನು ಹೊಂದಿದ್ದು 19% ನೆಲಭಾಗವನ್ನು ಹೊಂದಿದೆ. ಇವೆರಡನ್ನೂ ಪರಿಗಣಿಸಿದಾಗ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧವನ್ನು ನಾವು ಪರಿಗಣಿಸಿದಾಗ, ಭೂಮಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವ ಉತ್ತರ ಗೋಳಾರ್ಧವನ್ನು ನಾವು ಭೂಪ್ರಧಾನ ಗೋಳವೆಂದು ಕರಿತೀವಿ. ಅದೇ ರೀತಿಯಾಗಿ ಜಲ ಪ್ರಮಾಣವನ್ನು ದಕ್ಷಿಣ ಗೋಳಾರ್ಧವು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 81% ಹೊಂದಿರೋದರಿಂದಾಗಿ ಇದನ್ನು ನಾವು ಜಲಪ್ರಧಾನ ಗೋಳ ಎಂದು ಕರಿತೀವಿ ಮಕ್ಕಳೇ. ಹಾಗಾಗಿ ಇಲ್ಲಿ ನೀವು ಏನು ತಿಳ್ಕೊಂಡ್ವಿ? ನೆಲ ಮತ್ತು ಜಲಭಾಗಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಅಂಶಗಳನ್ನು ನಾವು ತಿಳ್ಕೊಂಡ್ವಿ ಅಂದರೆ, ನೋಡಿ, ನೆಲ ಮತ್ತು ಜಲಭಾಗಗಳ ಸಂಬಂಧಪಟ್ಟಂತೆ ಭೂಖಂಡಗಳು ಎಂದರೇನು, ಖಂಡಗಳು ಯಾವ್ಯಾವು, ಎಷ್ಟಿವೆ ಮತ್ತು ಅವು ಯಾವುವು ಎನ್ನುವಂಥ ಒಂದು ಅಂಶಗಳನ್ನು ಇಲ್ಲಿ ನಾವು ತಿಳ್ಕೊಂಡ್ವಿ. ಅತಿ ದೊಡ್ಡ ಭೂಖಂಡ ಯಾವುದು ಮತ್ತು ಅತಿ ಚಿಕ್ಕ ಭೂಖಂಡ ಯಾವುದನ್ನು ತಿಳ್ಕೊಂಡ್ವಿ. ಇಲ್ಲಿರುವಂತಹ ಜಲರಾಶಿಗಳಿಗೆ ಸಂಬಂಧಪಟ್ಟಂತೆ ಮಹಾಸಾಗರಗಳಂತ ನಾವು ಕರಿತೀವಿ. ಹಾಗಂದರೆ ಏನು, ಎಷ್ಟು ಮಹಾಸಾಗರಗಳಿವೆ, ಹಾಗೆಯೇ ಅದರಲ್ಲಿ ಅತಿ ದೊಡ್ಡ ಮಹಾಸಾಗರ ಮತ್ತು ಅತಿ ಚಿಕ್ಕ ಮಹಾಸಾಗರ ಯಾವುದು ಎನ್ನುವಂಥ ಒಂದು ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಈ ಒಂದು ನೆಲ ಮತ್ತು ಜಲಭಾಗಗಳಲ್ಲಿ ತಿಳಿದುಕೊಂಡ್ವಿ. ಇನ್ನು ನಂತರದಲ್ಲಿ ನಾವು ನೋಡ್ತಾ ಹೋದರೆ ಮಕ್ಕಳೇ, ನಾವು ಇನ್ನು ಪ್ರೆಸೆಂಟಾಗಿ ನಾವು ತಿಳ್ಕೊಳ್ಬೇಕು ಅಂತಂದರೆ ಒಂದು ಅಂಶವನ್ನು ಗಮನಿಸಬೇಕು. ಭಾರತ ಯಾವ ಗೋಳಾರ್ಧದಲ್ಲಿದೆ ಎನ್ನುವಂಥದ್ದನ್ನು ನೋಡೋದಾದರೆ, ನೀವು ಆ ಪ್ರಪಂಚದ ಭೂಪಟವನ್ನು ನೋಡಿದಾಗ ಭಾರತವು ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರ್ತದೆಯೋ ಅಥವಾ ಉತ್ತರ ಗೋಳಾರ್ಧದಲ್ಲಿ ಕಂಡುಬರ್ತದೆ ಅನ್ನುವಂಥದ್ದನ್ನು ನಾವು ನೆನಪಲ್ಲಿ ಇಟ್ಟುಕೊಂಡಿರಬೇಕು. ಆ ಗೋಳಾರ್ಧದನ್ನಂದರೆ ಒಂದು ಗಮನ ನೋಡ್ಕೊಳ್ರಿ, ನಾವು ಉತ್ತರ ಗೋಳಾರ್ಧದಲ್ಲಿ ಕಂಡುಬರ್ತೇವೆ ಮಕ್ಕಳೇ. ಓಕೆ, ಹಾಗೆಯೇ ನಾವು ಮುಂದೆ ಅಕ್ಷಾಂಶ ಮತ್ತು ರೇಖಾಂಶಗಳ ಕುರಿತು ತಿಳಿದುಕೊಳ್ಳೋಣ. ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ಸ್ಥಳದ ಸ್ಥಾನ, ದಿಕ್ಕು ಮತ್ತು ಅಂತರಗಳನ್ನು ನಾವು ಹೇಗೆ ತಿಳಿತೀವಪ್ಪ ಅಂತಂದರೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ತಿಳಿಲಿಕ್ಕೆ ಸಾಧ್ಯತೆ ಇದೆ. ಭೂಮಿಯು ಗೋಳಾಕಾರವಾಗಿದೆ. ಹಾಗೆಯೇ ಈ ಭೂಮಿಯು ಗೋಳಾಕಾರ ಆಗಿರೋದ್ರಿಂದ ಭೂಮಿಯ ಮೇಲಿನ 2 ಸ್ಥಳಗಳ ಸ್ಥಾನ, ದಿಕ್ಕು ಹಾಗೂ ಅಂತರವನ್ನು ಗುರುತಿಸುವುದು ತುಂಬ ಕಷ್ಟಕರವಾಗಿರುತ್ತದೆ. ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ, ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲಿಕ್ಕೆ ಅಥವಾ ತಿಳಿದುಕೊಳ್ಳಲಿಕ್ಕೆ ಭೂಮಿಯ ಮೇಲೆ ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೇಲೆ ಎಳೆಯಲಾಗಿದೆ. ಈ ಕಾಲ್ಪನಿಕ ರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿರುತ್ತದೆ. ಇವುಗಳನ್ನು ಕ್ರಮವಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳೆಂದು ಕರಿತೇವೆ ಮಕ್ಕಳೇ. ಅಂದರೆ ಭೂಮಿಯ ಮೇಲೆ ಇವು ಕಾಲ್ಪನಿಕವಾಗಿ ರೇಖೆಗಳನ್ನು ಎಳೆಯಲಾಗಿದೆ. ಕಾರಣ ಇಷ್ಟೇ, ಸ್ಥಳಗಳು, ದಿಕ್ಕುಗಳು ಮತ್ತು 2 ಸ್ಥಳಗಳ ನಡುವಿನ ಅಂತರವನ್ನು ತಿಳಿದುಕೊಳ್ಳಲಿಕ್ಕೆ ಈ ಕಾಲ್ಪನಿಕ ರೇಖೆಗಳನ್ನು ನಾವು ಎಳೆದಿದ್ದೇವೆ. ಪೂರ್ವ ಪಶ್ಚಿಮವಾಗಿ ಎಳೆದಿರುವಂಥದ್ದನ್ನು ಅಕ್ಷಾಂಶವೆಂತಲೂ, ಉತ್ತರ ದಕ್ಷಿಣವಾಗಿ ಎಳೆದಿರುವಂತಹ ರೇಖೆಗಳನ್ನು ರೇಖಾಂಶಗಳೆಂದು ನಾವು ಕರಿತೇವೆ. ಇವು ಪರಸ್ಪರ ಲಂಬಕೋನದಲ್ಲಿ ಛೇದಿಸುವುದರಿಂದ ದೊರೆಯುವ ಛೇದಕ ಬಿಂದುಗಳಿಗೆ ಭೌಗೋಳಿಕ
ನಿರ್ದೇಶಾಂಕಗಳು ಎನ್ನುವರು. ಭೌಗೋಳಿಕ ನಿರ್ದೇಶಾಂಕಗಳು ಎಂದು ಇವುಗಳನ್ನು ನಾವು ಕರಿತೀವಿ ಮಕ್ಕಳೇ. ಹಾಗೆಯೇ ಭೌಗೋಳಿಕ ಜಾಲ ವ್ಯವಸ್ಥೆ ಎಂದಲೂ ಸಹ ಇದನ್ನು ನಾವು ಕರಿತೀವಿ. ಈ ಒಂದು ಎಳೆದಿರುವಂತಹ ಆ ಛೇದಿಸುವ ಬಿಂದು ಏನಿದೆಯೋ ಆ ಛೇದಿಸುವ ಬಿಂದುವಿಗೆ ನಾವೇಂತ ಕರಿತೀವಿ, ಭೌಗೋಳಿಕ ನಿರ್ದೇಶಾಂಕಗಳು ಅಂತ ನಾವು ಅದನ್ನು ಕರಿತೀವಿ ಮಕ್ಕಳೇ. ಹಾಗಾದರೆ ಇಲ್ಲಿ ತಾವು ನೋಡಬಹುದು ಅಕ್ಷಾಂಶ ಮತ್ತು ರೇಖಾಂಶಗಳು. ಅಕ್ಷಾಂಶ ಮತ್ತು ರೇಖಾಂಶಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಅಕ್ಷಾಂಶಗಳ ಬಗ್ಗೆ ನೋಡೋಣ. ಭೂಮಧ್ಯ ರೇಖೆಯಿಂದ ಉತ್ತರ ಅಥವಾ ದಕ್ಷಿಣಕ್ಕಿರುವ ಕೋನಾಂತರವೇ ಅಕ್ಷಾಂಶ. ನೋಡಲಿ, ಭೂಮಧ್ಯ ರೇಖೆಯಿಂದ ಉತ್ತರ ಅಥವಾ ದಕ್ಷಿಣಕ್ಕಿರುವ ಕೋನಾಂತರವೇ ಅಕ್ಷಾಂಶ. ಇವು ಕಾಲ್ಪನಿಕ ರೇಖೆಗಳಾಗಿದ್ದು ಒಂದು ಗಮನ ಇಟ್ಕೊಳ್ಳಿ, ಅವುಗಳನ್ನು ಡಿಗ್ರಿಗಳಲ್ಲಿ ಅಳೆಯಲಾಗುತ್ತದೆ. ಅವುಗಳನ್ನು ಡಿಗ್ರಿಗಳಲ್ಲಿ ನಾವೇನು ಮಾಡ್ತೀವಿ, ಅಳಿತೀವಿ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಎಳೆದ ಕಾಲ್ಪನಿಕ ರೇಖೆಯೇ ಸಮಭಾಜಕ ವೃತ್ತ. ಇಲ್ಲಿ ನೆನಪಿಟ್ಕೊಳ್ಳಿ ಒಂದು ಅಂಶವನ್ನು, ಉತ್ತರ ಮತ್ತು ದಕ್ಷಿಣ ವೃತ್ತಕ್ಕೆ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಎಳೆದ ರೇಖೆಯೇ ಸಮಭಾಜಕ ವೃತ್ತ ಅಂತ ನಾವು ಕರಿತೀವಿ. ಅದಕ್ಕೆ ಅಂದರೆ ಇಲ್ಲಿ ಸಮಭಾಜಕ ವೃತ್ತ ನೋಡಲಿ, ಭೂಮಧ್ಯ ರೇಖೆಗೆ ಸಂಬಂಧಪಟ್ಟಂತೆ ಎಳೆದಿರುವಂಥದ್ದು, ಇದು ಸಮಭಾಜಕ ವೃತ್ತ ಅಂತ ಕರಿತೀವಿ. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ ಎನ್ನುವರು. ಸಮಭಾಜಕ ವೃತ್ತವು ಜೀರೋ ಮಹಾವೃತ್ತವಾಗಿದ್ದು ಅದು ಭೂ ಸುತ್ತಳತೆಗೆ ಸಮನಾಗಿದೆ ಅಂತ. ಅಲ್ಲಿಂದ ಉತ್ತರ ಹಾಗೂ ದಕ್ಷಿಣಕ್ಕಿರುವ ಅಕ್ಷಾಂಶ ವೃತ್ತಗಳು ಉದ್ದದಲ್ಲಿ ಚಿಕ್ಕದಾಗುತ್ತವೆ. ಎಲ್ಲ ಅಕ್ಷಾಂಶ ವೃತ್ತಗಳು ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿರುವುದರಿಂದ ಅವುಗಳನ್ನು ಸಮಾನಾಂತರ ರೇಖೆಗಳಿಗಿಂತಲೂ ಸಹ ಅವನ್ನು ಕರೆಯಲಾಗುತ್ತದೆ. ಅಂದರೆ ಎಲ್ಲ ಅಕ್ಷಾಂಶ ವೃತ್ತಗಳು ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿರುವುದರಿಂದ ಅವುಗಳನ್ನು ಸಮಾನಾಂತರ ರೇಖೆಗಳೆಂತಲೂ ಕರೆಯಲಾಗುತ್ತದೆ. ಸಮಭಾಜಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ 90 ಡಿಗ್ರಿ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ 90 ಡಿಗ್ರಿ ಅಕ್ಷಾಂಶಗಳನ್ನು ರಚಿಸಲಾಗಿದೆ. ಆದರೆ 90 ಡಿಗ್ರಿ ಉತ್ತರ ಹಾಗೂ ದಕ್ಷಿಣ ಅಕ್ಷಾಂಶಗಳು ಬಿಂದುಗಳಾಗಿ ಮಾರ್ಪಡ್ತವೆ ಮಕ್ಕಳೇ. ಇಲ್ಲಿ ಬಿಂದುಗಳಾಗಿ ಮಾರ್ಪಡುತ್ತವೆ ಅನ್ನುವಂಥದ್ದು. ಹಾಗೆಯೇ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ 110.4 ಕಿಲೋಮೀಟರ್ಗಳಾಗುತ್ತದೆ. ನೋಡಿರಿ, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವಂತಹ ಭೂಮಿಯ ಮೇಲಿನ ಅಂತರ 110.4 ಕಿಲೋಮೀಟರ್ಗಳಷ್ಟಾಗಿದೆ. 0 ಡಿಗ್ರಿ ಅಕ್ಷಾಂಶ ಅಥವಾ ಭೂಮಧ್ಯ ರೇಖೆ ಸೇರಿಸಿಕೊಂಡು 171 ಅಕ್ಷಾಂಶಗಳಾಗುತ್ತವೆ. ಇಲ್ಲಿ 171 ಅಕ್ಷಾಂಶಗಳಾಗುತ್ತೆ ಅನ್ನುವಂಥದ್ದಾದರೆ ತಾವುಗಳ ಗಮನದಲ್ಲಿಟ್ಟುಕೊಂಡಿರಬೇಕು. ಅಲ್ಲಿಗೆ ಪ್ರಮುಖ ಅಕ್ಷಾಂಶಗಳನ್ನು ನಾವು ನೋಡ್ತಾ ಹೋಗೋಣ. 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತ, 0 ಡಿಗ್ರಿ ಅಕ್ಷಾಂಶ ಇದು ಸಮಭಾಜಕ ವೃತ್ತ ಆಗುತ್ತೆ. ಹಾಗೆಯೇ 23.5 ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವು ಕರಿತೀವಿ ಅದಕ್ಕೆ. ಹಾಗೆಯೇ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. 66.5 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ವೃತ್ತ ಆರ್ಕ್ಟಿಕ್ ವೃತ್ತ ಅಂತಲೂ ಸಹ ಅದನ್ನು ನಾವು ಕರಿತೀವಿ. ಹಾಗೆಯೇ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ವೃತ್ತ ಅಥವಾ ಅಂಟಾರ್ಕ್ಟಿಕ್ ವೃತ್ತ ಅಂತ ಕರಿತೀವಿ. ಹಾಗೆಯೇ 90 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ಅಂತ ಕರೆದರೆ 90 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಅಂಥೇಳಿ ನಾವು ಅದನ್ನು ಕರಿತೀವಿ ಮಕ್ಕಳೇ. ಇವುಗಳನ್ನೆಲ್ಲ ಏಕೆ ಪ್ರಮುಖ ಅಕ್ಷಾಂಶಗಳೆಂದು ಕರೆಯಲಾಗಿದೆ ಎನ್ನುವಂಥದ್ದನ್ನು ನಾವು ಯೋಚಿಸಲೇಬೇಕಾಗುತ್ತೆ ಮಕ್ಕಳೇ.
ಹಾಗೆ ಇವೆಲ್ಲವುಗಳು ನೋಡ್ತಾ ಹೋದರೆ ಏನನ್ಸುತ್ತೆ ಅಂತಂದರೆ ಪ್ರಮುಖ ಅಕ್ಷಾಂಶಗಳು ಈ ಕೆಳಗಿನ ಚಿತ್ರದಲ್ಲಿ ನೋಡ್ತಾ ಹೋದರೆ ಜೂನ್ 21 ಮತ್ತು ಡಿಸೆಂಬರ್ 22 ನಾವು ಗಮನಿಸಿದಾಗ ಜೂನ್ 21ರಂದು ರಾತ್ರಿಯ ಪ್ರಮಾಣ ಹೆಚ್ಚಾಗಿ ಕಂಡುಬರುತ್ತೆ. ಡಿಸೆಂಬರ್ 22ಕ್ಕೆ ಸಂಬಂಧಪಟ್ಟಂತೆ ಹಗಲಿನ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗಿ ಕಂಡುಬರ್ತದೆ. ಈ ಅಕ್ಷಾಂಶಗಳಿಂದಾಗಿ ಆ ರೀತಿಯಾದಂಥ ಒಂದು ಬದಲಾವಣೆಗಳು ಕಂಡುಬರ್ತವೆ ಮಕ್ಕಳೇ. ಇನ್ನು ನಾವು ಪ್ರಮುಖವಾಗಿ ನೋಡುವಂಥದ್ದು ಅಂಶ ಅಂದರೆ ಸೂರ್ಯನ ಕಿರಣಗಳು ಬೇರೆ ಬೇರೆ ಸಂದರ್ಭದಲ್ಲಿ ಭೂಮಿಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿ ಏನು ಮಾಡ್ತಾವಪ್ಪ ಅಂತಂದ್ರೆ ಅವು ಚಲಿಸುವಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆ ಒಂದು ಚಿತ್ರಣವನ್ನು ನೀವಿಲ್ಲಿ ನೋಡಬಹುದು. ಭೂಮಿಯ ಮೇಲೆ ಸೂರ್ಯನ ಕಿರಣಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಭೂಮಿಯ ಬೇರೆ ಬೇರೆ ಪ್ರದೇಶದಲ್ಲಿ ಏನಾಗ್ತವೆ, ಬದಲಾಗ್ತಾ ಹೋಗ್ತವೆ ಮಕ್ಕಳೇ. ಇಲ್ಲಿ ಒಂದು ಅಂಶ ತಾವು ನೋಡಿರಬೇಕು. ಜೂನ್ 21ಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪ್ರದೇಶದಲ್ಲಿ ಸಮಭಾಜಕ ವೃತ್ತದ ಸೂರ್ಯನಿಗೆ ಸಮೀಪವಾಗಿರ್ತವೆ. ಮಾರ್ಚ್ 21ಕ್ಕೆ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ 22ಕ್ಕೆ ನೋಡ್ತಾ ಹೋದರೆ ಮಕರ ಸಂಕ್ರಾಂತಿ ವೃತ್ತ ಪ್ರದೇಶದಲ್ಲಿ, ಈ ಅವಧಿಯಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದ ಪ್ರದೇಶಗಳವರೆಗೆ ಸೂರ್ಯನ ಕಿರಣಗಳು ಸಮೀಪವಾಗಿರುವುದರಿಂದ ಈ ಪ್ರದೇಶಗಳು ಹೆಚ್ಚು ಉಷ್ಣಾಂಶ ಪಡೆದುಕೊಳ್ಳುತ್ತವೆ. ಆದ್ದರಿಂದ ಈ ಪ್ರದೇಶವನ್ನು ಉಷ್ಣವಲಯ ಎಂದು ಕರೆಯುತ್ತೇವೆ. ಉಷ್ಣವಲಯವನ್ನು ಈ ಎರಡು ರೇಖಾಂಶಗಳ ಆಧಾರಗಳ ಮೇಲೆ ನಾವು ಪ್ರಮುಖವಾಗಿ ರೇಖಾಂಶಗಳ ಮಧ್ಯವಿರುವುದರಿಂದ ಇವು ಪ್ರಮುಖ ಅಕ್ಷಾಂಶಗಳಾಗಿರುತ್ತವೆ. ಹೀಗೆ ಈ ಚಿತ್ರವನ್ನು ನೀವು ನೋಡಿದರೆ ಅದರ ಒಂದು ಕಾನ್ಸೆಪ್ಟ್ ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳೇ. ಹಾಗೆಯೇ ಈ ಚಿತ್ರವನ್ನು ನೀವು ಗಮನಿಸಿದಾಗ ಸೂರ್ಯನ ಕಿರಣಗಳು ಪೂರ್ಣವಾಗಿ ಯಾವ ಅಕ್ಷಾಂಶದ ಮೇಲೆ ಬೀರುತ್ತದೆ ಅನ್ನೋಂಥದ್ದನ್ನು ನೋಡ್ತಿರ್ಬೋದು, ಮತ್ತು ಯಾವ ಅಕ್ಷಾಂಶದ ಮೇಲೆ ಸ್ವಲ್ಪವೂ ಬೀಳುತ್ತಿಲ್ಲ ಅನ್ನುವಂಥದ್ದನ್ನು ಸಹ ನೀವು ನೋಡಬಹುದು. ಜೂನ್ 21ಕ್ಕೆ 66.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಸೂರ್ಯನ ಕಿರಣ ದಿನದ 24 ಗಂಟೆ ಬೀರುತ್ತದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಪ್ರದೇಶದಲ್ಲಿ ರಾತ್ರಿ ಆಗುವುದಿಲ್ಲ, ಆದರೆ ಸೂರ್ಯನ ಕಿರಣಗಳ ತೀವ್ರತೆ ಕಡಿಮೆ ಇರುತ್ತದೆ. ಜೂನ್ 21ಕ್ಕೆ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 90 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಸೂರ್ಯನ ಕಿರಣ ದಿನದ 24 ಗಂಟೆ ಬೀಳುವುದಿಲ್ಲ, ಆದರೆ ಈ ಪ್ರದೇಶದಲ್ಲಿ ದಿನಪೂರ್ತಿ ರಾತ್ರಿ ಇರುತ್ತದೆ. ಅಂದರೆ ಜೂನ್ 21 ಅತಿ ಹೆಚ್ಚು ರಾತ್ರಿಯನ್ನು ಹೊಂದಿರುವಂಥದ್ದು ಅಂತ ನಾವಿಲ್ಲಿ ನೋಡ್ಬೋದು ಮಕ್ಕಳೇ. ಹಾಗೆಯೇ ಪ್ರಮುಖವಾಗಿ ಇಲ್ಲಿ ಅಕ್ಷಾಂಶಗಳನ್ನು ನಾವು ನೋಡ್ತಾ ಹೋದರೆ ಈ ಚಿತ್ರವನ್ನು ಗಮನಿಸಿದಾಗ ಸೂರ್ಯನ ನೇರ ಕಿರಣಗಳು ಬೀಳದ ಪ್ರದೇಶಗಳಾದ 23.5ರಿಂದ 66.5 ಡಿಗ್ರಿ ರೇಖಾಂಶದವರೆಗಿನ ಪ್ರದೇಶವನ್ನು ಸಮಶೀತೋಷ್ಣ ವಲಯ ಎಂದು ನಾವು ಕರಿತೀವಿ. ಅಂದರೆ ಇಲ್ಲಿ ವರ್ಷದ ಕೆಲವು ಸಮಯಗಳಲ್ಲಿ ಸೂರ್ಯನ ಕಿರಣಗಳನ್ನೇ ಪಡೆಯದ 66.5 ಡಿಗ್ರಿಯಿಂದ 90 ಡಿಗ್ರಿವರೆಗಿನ ಪ್ರದೇಶಗಳು ಹೆಚ್ಚು ಏನಾಗ್ತವಪ್ಪ ಅಂತಂದರೆ ಶೀತದಿಂದ ಕೂಡಿರುವಂಥದ್ದು ಇಲ್ಲಿ ಕಂಡುಬರುತ್ತದೆ ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ತಾವುಗಳದಾದ ಒಂದು ಚಾರ್ಟನ್ನು ಸಹ ನೀವು ನೋಡಬಹುದು. ಹೀಗೆ ನಾವು ಅಕ್ಷಾಂಶಗಳ ಕುರಿತು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಓಕೆ, ಈ ಒಂದು ಇಲ್ಲಿವರೆಗೆ ಮಾಡಿರುವಂತಹ ಒಂದು ಪಾಠಕ್ಕನುಗುಣವಾಗಿ ಏನೇನು ಅಂಶಗಳನ್ನು ನಾವು ತಿಳಿದುಕೊಂಡಿವೆ ಅಂತಂದರೆ ನೋಡಿ ಮಕ್ಕಳೇ, ಭೂಮಿ ಮಹತ್ವ, ಭೂಮಿಯನ್ನು ಯಾವ್ಯಾವ ಹೆಸರುಗಳಿಂದ ಕರೆಯಲಾಗುತ್ತದೆ, ಭೂಮಿಯ ಗಾತ್ರ ಮತ್ತು ಆಕಾರ, ನೆಲ ಮತ್ತು ಜಲಭಾಗಗಳ ಹಂಚಿಕೆ, ಭೂಖಂಡ ಹಾಗೂ ಮಹಾಸಾಗರಗಳ ಬಗ್ಗೆ ತಿಳಿದುಕೊಂಡ್ವಿ. ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಪಟ್ಟಂತೆ ಅಕ್ಷಾಂಶದ ಕುರಿತು ತಿಳಿದುಕೊಂಡ್ವಿ. ಹಾಗಾದರೆ ಮಕ್ಕಳೇ, ಈವರೆಗೆ ಮಾಡಿರುವಂತಹ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನಿಮಗೆ ನಾನು ನೀಡ್ತೀನಿ, ಅವುಗಳನ್ನು ಬರೆದುಕೊಳ್ಳ್ರಿ. ಒಂದು, ಭೂಮಿ ಒಂದು ಜೀವಂತ ಗ್ರಹ ಎಂದು
ಏಕೆ ಹೇಳುವಿರಿ? ಹಾಗೆಯೇ ಭೂಮಿಯನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತೇವೆ? ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವೆಷ್ಟು? ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಜಲ ಪ್ರಮಾಣದ ಕ್ಷೇತ್ರ ಎಷ್ಟನ್ನು ಹೊಂದಿದೆ ಮತ್ತು ಭೂ ಪ್ರಮಾಣವನ್ನು ಎಷ್ಟು ಹೊಂದಿದೆ? ಹಾಗೆಯೇ ಭೂಮ್ಯಾಕಾರ ಎಂದರೇನು? ಹಾಗೆಯೇ ಖಂಡ ಎಂದರೇನು? ಎಷ್ಟು ಖಂಡಗಳಿವೆ? ಅವು ಯಾವುವು? ಹಾಗೂ ಅತ್ಯಂತ ದೊಡ್ಡ ಖಂಡ ಮತ್ತು ಚಿಕ್ಕ ಖಂಡ ಯಾವುದು? ಮಹಾಸಾಗರ ಎಂದರೇನು? ಎಷ್ಟು ಮಹಾಸಾಗರಗಳಿವೆ? ಅತಿ ದೊಡ್ಡ ಮತ್ತು ಆಳ, ಅತಿ ಚಿಕ್ಕ ಮತ್ತು ಕಡಿಮೆ ಆಳ ಹೊಂದಿರುವ ಮಹಾಸಾಗರ ಯಾವುದು? ಉತ್ತರ ಗೋಳಾರ್ಧವನ್ನು ಏನೆಂದು ಕರೆಯುತ್ತೇವೆ? ಹಾಗೆಯೇ ದಕ್ಷಿಣ ಗೋಳಾರ್ಧವನ್ನು ಏನೆಂದು ಕರೆಯುತ್ತೇವೆ? ಅಕ್ಷಾಂಶ ಮತ್ತು ರೇಖಾಂಶಗಳು ಎಂದರೇನು? ಈ ಎಲ್ಲ ಪ್ರಶ್ನೆಗಳನ್ನು ತಾವುಗಳು ಬರೆದುಕೊಂಡು ಅದರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ಮಕ್ಕಳೇ. ಮುಂದಿನ ಅವಧಿಯಲ್ಲಿ ರೇಖಾಂಶಗಳ ಕುರಿತು ತಿಳಿದುಕೊಳ್ಳೋಣ. ಆ ರೇಖಾಂಶಗಳ ಸಂಬಂಧಪಟ್ಟಂತೆ ರೇಖಾಂಶ ಮತ್ತು ವೇಳೆ, ಸ್ಥಾನಿಕ ವೇಳೆ, ಆದರ್ಶ ವೇಳೆ, ವೇಳಾ ವಲಯಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಈ ವಿಷಯಗಳು ಕುರಿತು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಥ್ಯಾಂಕ್ ಯು ವೆರಿ ಮಚ್.